ಓಂ ನಮಃ ಪ್ರಣವಾರ್ಥಾಯ ಶುದ್ಧ ಜ್ಞಾನೈಕಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಾಮೂರ್ತಯೇ ನಮಃ. ಅತ್ಯಂತ ಬಾಲಂ ಅತಸೀ ಕುಸುಮಪ್ರಕಾಶಂ ದಿಗ್ವಾಸಸಂ ಕನಕಭೂಷಣಭೂಷಿತಾಂಗಂ ವಿಶಿಷ್ಟಕೇಶಂ ಅರುಣಾಧರಂ ಆಯತಾಕ್ಷಂ ಕೃಷ್ಣಂ ಸ್ಮರಾಮಿ ಮನಸಾನವನೀತಹಸ್ತಂ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಗೋಸೇವಾ ಗತಿವಿಧಿ ಕರ್ನಾಟಕ, ರಾಧಾ ಸುರಭಿ ಗೋಮಂದಿರ, ರಾಷ್ಟ್ರೀಯ ಗೋಸೇವಾ ಸಂಸ್ಥಾನ ಟ್ರಸ್ಟ್ ಹಾಗೂ ನಂದಿ ರಥಯಾತ್ರೆ ಸಂಚಾಲನ ಸಮಿತಿ ಪುತ್ತೂರು ಇದರ ಜಂಟಿ ಆಭಿಮುಖ್ಯದಲ್ಲಿ ಇವತ್ತು ನಂದಿ ರಥಯಾತ್ರೆ ಪುತ್ತೂರಿನ ಸೀಮೆಯ ಒಡೆಯ ಮಾಲಿಂಗೇಶ್ವರನ ಸನ್ನಿಧಿಗೆ ಇವತ್ತು ಬಂದು ತಲುಪಿದೆ. ಬಹಳಷ್ಟು ಅರ್ಥಪೂರ್ಣವಾಗಿ ಈ ನಂದಿ ರಥಯಾತ್ರೆ ಇವತ್ತು ರಾಜ್ಯಾದ್ಯಂತ ಯಾತ್ರೆಯನ್ನು ಇವತ್ತು ಮಾಡ್ತಾಯಿದೆ. ಗಾವೋ ವಿಶ್ವಸ್ಯ ಮಾತರಂ ಅಂತ ನಮ್ಮ ವೇದಗಳು ನಮಗೆ ತಿಳಿಸಿದಂಥ ಒಂದು ಮಾತದು. ನಮ್ಮ ದೇಶದಲ್ಲಿ ಸನಾತನ ಧರ್ಮದಲ್ಲಿ ನಾವು ಗೋವನ್ನು, ಗೋ ಸಂಪತ್ತನ್ನು ನಾವು ತಾಯಿ ಅನ್ನೋದಾಗಿ ನಾವು ಪೂಜಿಸ್ತೇವೆ. ಪ್ರತಿಯೊಬ್ಬ ಮನುಷ್ಯನು ಕೂಡ ಹುಟ್ಟಿದಾರಭ್ಯ ಅವನ ಆಯುಸ್ಸಿನ ಒಂದು ಸಣ್ಣ ಭಾಗದಲ್ಲಿ ಅಷ್ಟೇ ತಾಯಿಯ ಹಾಲನ್ನು ಉಂಡರು. ಆ ನಂತರದಲ್ಲಿ ತನ್ನ ಜೀವಮಾನದ ಕೊನೆಯವರೆಗೂ ಕೂಡ ಗೋಮಾತೆಯ ಹಾಲನ್ನುಂಡು ಜೀವಿಸ್ತಾನೆ. ಆ ನಿಟ್ಟಿನಲ್ಲಿ ನಾವು ಇವತ್ತು ಬಹಳ ಪವಿತ್ರವಾಗಿ ಪೂಜಿಸುವಂಥ ಒಂದು ತಾಯಿ ಆ ಗೋಮಾತೆ. ಸುಭಾಷಿತ ಒಂದು ಹೇಳ್ತದೆ, ಭಾತಿ ಸರ್ವೇಷು ವೇದೇಶು ರತಿ ಸರ್ವೇಷು ಜಂತುಷು ತರಣಂ ಸರ್ವತೀರ್ಥಾನಾಂ ತೇನ ಭಾರತ ಮುಚ್ಯತೆ ಅಂತ. ಎಲ್ಲಿ ವೇದಗಳಿಂದ ಜ್ಞಾನವು ಪ್ರಕಾಶಿಸಲ್ಪಡ್ತದೋ, ಎಲ್ಲಿ ಸರ್ವ ಜೀವಿಗಳು ಕೂಡ ಪ್ರೀತಿಸಲ್ಪಡ್ತದೋ, ಯಾವ ಭೂಮಿ ತೀರ್ಥಗಳಿಂದ ಪಾವನವಾಗಿದೆಯೋ ಅದೇ ಭಾರತ ಅನ್ನೋದಾಗಿ ಪರಿಗಣಿಸಲ್ಪಡ್ತದೆ. ಹಾಗಿರುವಾಗ ನಮ್ಮ ಸಂಸ್ಕೃತಿ ಅನ್ನೋದು ಅದು ಅತ್ಯಂತ ಉನ್ನತವಾದಂಥ ಒಂದು ಸಂಸ್ಕೃತಿ. ನಾವು ಗಿಡ ಮರಗಳಲ್ಲಿ ದೇವರನ್ನು ಕಾಣ್ತೇವೆ, ಪ್ರಾಣಿ ಪಕ್ಷಿಗಳಲ್ಲಿ ನಾವು ದೇವರನ್ನು ಕಾಣ್ತೇವೆ. ಅದರಲ್ಲೂ ಮುಖ್ಯವಾಗಿ ಆ ಗೋಮಾತೆಯಲ್ಲಿ ನಾವು 33 ಕೋಟಿ ದೇವತೆಗಳನ್ನು ನಾವು ಕಂಡು ನಾವು ಆರಾಧಿಸ್ತೇವೆ. ಈ ರೀತಿಯಾಗಿ ಸರ್ವ ವಿಧದಿಂದಲೂ ಪೂಜಿಸಲ್ಪಡುವಂಥ ಮತ್ತು ಮಾನಿಸಲ್ಪಡುವಂಥ ಒಂದು ಸಂಪತ್ತು ನಮ್ಮ ದೇಶದ ಗೋ ಸಂಪತ್ತು. ನಮ್ಮ ಭಾರತ ದೇಶ ಕೃಷಿ ಆಧಾರಿತವಾದಂಥ ಒಂದು ದೇಶ. ನಮ್ಮ ಕೃಷಿ ಗೋ ಸಂಪತ್ತನ್ನು ಆಧರಿಸಿರುವಂಥ ಒಂದು ಸಂಸ್ಕೃತಿ ಅದು. ಇವತ್ತು ಬಹಳಷ್ಟು ಅದರ ಉಪಯೋಗ ಇರ್ಬೋದು, ಅದರ ಬಳಕೆಗಳಿರ್ಬೋದು, ಇವತ್ತು ಕಮ್ಮಿ ಆಗ್ತಾಯಿದೆ. ಈ ಎಲ್ಲ ದೃಷ್ಟಿಯಿಂದ ಕೂಡ ಅದರ ಬಗ್ಗೆ ಒಂದು ಜಾಗೃತಿ ಮೂಡಿಸುವ ಒಂದು ಸಲುವಾಗಿ ಗೋಕೃಷಿ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯಿಂದ ಗೋಪಾಲನೆ ಇರ್ಬೋದು, ಈ ರೀತಿಯ ಧಾರ್ಮಿಕವಾದಂಥ ಮತ್ತು ಇನ್ನಿತರ ಜಾಗೃತಿಯನ್ನು ಮೂಡಿಸುವ ಒಂದು ಸಲುವಾಗಿ ಇವತ್ತು ಈ ಯಾತ್ರೆ ಇವತ್ತು ರಾಜ್ಯಾದ್ಯಂತ ಮಾಡ್ತಾಯಿದೆ. ಕೆಲವು ನಮಗೆ ಬಹಳಷ್ಟು ಖೇದವಾಗುವಂತಹ ವಿಷಯಗಳು ಕೂಡ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ನಡೆಯುವುದನ್ನು ನಾವು ಕಾಣ್ತೇವೆ. ನಮ್ಮ ಜೀವನ ಪೂರ್ತಿ ನಮ್ಮನ್ನು ಹಾಲುಣಿಸಿ ಬೆಳೆಸುವಂತಹ ಆ ಗೋಮಾತೆಯನ್ನು ನಾವು ಸಂರಕ್ಷಿಸುವಂಥ ಒಂದು ಕೆಲಸವನ್ನು ಕೂಡ ಈ ನಿಟ್ಟಿನಲ್ಲಿ ನಾವು ಕೈಗೊಳ್ಳಬೇಕಾಗಿದೆ. ರಾಜ್ಯದಲ್ಲಿರ್ಬೋದು, ರಾಜ್ಯದ ಹೊರತಾಗಿರ್ಬೋದು, ಯಾವುದೇ ಪಕ್ಷಗಳ ಸರ್ಕಾರಗಳು ಬಂದರೂ ಕೂಡ ಅವರ ಯಾವುದೇ ರೀತಿಯ ಓಲೈಕೆ ರಾಜಕಾರಣಗಳಿದ್ದರೂ ಕೂಡ ಅದನ್ನು ಬದಿಗೊತ್ತಿ ಪ್ರತಿ ಸರ್ಕಾರಗಳು ಕೂಡ ನಿರಂತರವಾಗಿ ಗೋಹತ್ಯೆಯನ್ನು ನಿಷೇಧಿಸುವಂತಹ ಒಂದು ಕಾನೂನನ್ನು ಜಾರಿಯಲ್ಲಿ ತಂದರೆ ಮತ್ತು ಅದು ಜಾರಿಯಲ್ಲಿ ಇಟ್ಟರೆ
ಖಂಡಿತವಾಗಿಯೂ ನಮ್ಮ ದೇಶ ಇನ್ನಷ್ಟು ಸುಭೀಕ್ಷವಾಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಇವತ್ತು ಬಹಳಷ್ಟು ಬೇರೆ ಬೇರೆ ಕಾರಣಗಳಿಂದ ಅದು ನಡೀತಾ ಇಲ್ಲ. ಅದು ನಮಗೆ ಬಹಳ ಖೇದವಾದಂಥ ವಿಷಯ. ನಾವು ಬಹಳಷ್ಟು ವೃತ್ತಪತ್ರಿಕೆಗಳಲ್ಲಿ ನಾವು ದಿನೇ ದಿನೇ ಅಂತಹ ಸುದ್ದಿಗಳನ್ನು ನಾವು ಓದ್ತಾ ಇದ್ದೇವೆ. ಅಂತಹ ಮನಸ್ಸುಗಳು ಕೂಡ ಬದಲಾಗಬೇಕಿದ್ದರೆ ಇಂಥ ಯಾತ್ರೆಗಳು ರಾಜ್ಯಾದ್ಯಂತ ದೇಶಾದ್ಯಂತ ನಡೆದರೆ ನಮ್ಮ ಗೋಮಾತೆಯ ಬಗ್ಗೆ, ನಮ್ಮ ಗೋಸಂಪತ್ತಿನ ಬಗ್ಗೆ ಒಂದು ಉತ್ತಮವಾದಂಥ ಒಂದು ಜಾಗೃತಿ ಉಂಟಾಗಲಿಕ್ಕೆ ಅದು ಕಾರಣ ಆಗ್ತದೆ. ಇವತ್ತು ಅಂತಹ ಒಂದು ಯಾತ್ರೆಯನ್ನು ಕೈಗೊಂಡು ಅದನ್ನು ಈ ಪುತ್ತೂರಿನವರೆಗೂ ತಂದು ಇಲ್ಲಿ ಪುತ್ತೂರಿನ ಜನತೆ ಇದರಲ್ಲಿ ಭಾಗವಹಿಸುವಂತೆ, ಇದರ ಪುಣ್ಯವನ್ನು ಪಡೆಯುವಂತೆ ಮಾಡಿದಂತಹ ಎಲ್ಲ ಇದರ ಸಮಾಜ ಬಾಂಧವರಿಗೆ, ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಿದಂತಹ ಎಲ್ಲ ಇದರ ಕಾರ್ಯಕರ್ತ ಬಂಧುಗಳಿಗೆ ಈ ಸಂದರ್ಭದಲ್ಲಿ ನಮ್ಮ ಹೃದಯವಾದಂಥ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇವೆ. ಕೆಲವು ದಿನಗಳ ಹಿಂದೆ ನಮ್ಮ ಆತ್ಮೀಯರಾದಂಥ ಡಾಕ್ಟರ್ ಕೃಷ್ಣ ಪ್ರಸನ್ನ ಹಾಗೂ ಸಾಮಾಜಿಕ ಕಾರ್ಯಕರ್ತೆ ಅಂತ ಶ್ರೀಮತಿ ವಸಂತಲಕ್ಷ್ಮಿಯವರು ಈ ಕಾರ್ಯಕ್ರಮದ ಬಗ್ಗೆ ನನಗೆ ಬರಬೇಕು ಅನ್ನೋದಾಗಿ ಕೇಳಿಕೊಂಡರು. ಭಾಳ ಒತ್ತಡಗಳಿದ್ದರೂ ಕೂಡ ಕರ್ತವ್ಯ ಅನ್ನುವ ದೃಷ್ಟಿಯಿಂದ ಒಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇನೆ. ಖಂಡಿತವಾಗಿಯೂ ಇವತ್ತು ಈ ಕಾರ್ಯಕ್ರಮ ನೋಡಿ ಭಾಳಷ್ಟು ಸಂತೋಷಗೊಂಡಿದ್ದೇವೆ. ಯಾಕಂದರೆ ಈ ಹೊತ್ತಿನಲ್ಲಿ ಇಷ್ಟು ಜನಗಳು ಈ ಯಾತ್ರೆಯಲ್ಲಿ ಪಾಲ್ಗೊಳ್ಳಬೇಕಿದ್ರೆ, ಇದನ್ನು ಅನುಸರಿಸಬೇಕಿದ್ರೆ ನಾವು ಪೂಜಿಸುವಂಥ ನಮ್ಮ ಗೋಮಾತೆಯ ಶಕ್ತಿ ಏನಿರ್ಬೋದು ಅನ್ನೋದು ನಮಗೆ ಅರ್ಥ ಆಗ್ತದೆ. ಆ ಶಕ್ತಿ ಇನ್ನಷ್ಟು ಹೆಚ್ಚಲಿ, ಆ ತಾಯಿ ಎಲ್ಲರನ್ನು ಕೂಡ ಹರಸಲಿ ಅನ್ನೋದಾಗಿ ಈ ಸಂದರ್ಭದಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸ್ತಾ, ವೇದಿಕೆಯಲ್ಲಿ ಕಾರ್ಯಕ್ರಮದ ಅಧ್ಯಕ್ಷರಾದಂಥ ಶ್ರೀ ಗೋಪಾಲಕೃಷ್ಣ ಭಟ್ ಅವರಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂಥ ಡಾಕ್ಟರ್ ಸಚಿನ್ ಶಂಕರ್ ಹಾರೇಕರೆ ಅವರಿದ್ದಾರೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಭಾಷಣವನ್ನು ಮಾಡುವಂಥ ಶ್ರೀ ಶ್ರೀಕಾಂತ್ ಶೆಟ್ಟಿ ಕಾರ್ಕಳ ಅವರಿದ್ದಾರೆ. ಯಾತ್ರೆಯ ಎಲ್ಲ ದಿನಗಳಲ್ಲಿ ಕೂಡ ಅದರ ಜೊತೆಗೆ ತಮ್ಮನ್ನು ಸಮರ್ಪಿಸಿಕೊಂಡಂತಹ ಭಕ್ತಿ ಭೂಷಣ್ ಅವರು ಈ ವೇದಿಕೆಯಲ್ಲಿದ್ದಾರೆ. ಶ್ರೀ ಅವಿನಾಶ್ ಪ್ರವೀಣ್ ಸರಳಾಯ್ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಪುತ್ತೂರಿನ ಮಾಜಿ ಶಾಸಕರು ಕೂಡ ಈ ಯಾತ್ರೆಯಲ್ಲಿ ನಿರಂತರವಾಗಿ ಅಲ್ಲಿಂದ ಇಲ್ಲಿವರೆಗೆ ತೊಡಗಿಕೊಂಡಿದ್ದಾರೆ. ಅದರಂತೆ ಎಲ್ಲ ಜೊತೆಯಲ್ಲಿ ಬಂದಂತಹ ಎಲ್ಲ ಹಿಂದೂ ಬಾಂಧವರು ಎಲ್ಲರಿಗೂ ಕೂಡ ನಮ್ಮ ಆರಾಧ್ಯ ಮೂರ್ತಿಗಳಾದ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಹಾಗೂ ಸೀಮೆಯ ಒಡೆಯ ಶ್ರೀ ಮಾಲಿಂಗೇಶ್ವರ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕರುಣಿಸಲಿ ಅನ್ನೋದಾಗಿ ಸಂದರ್ಭದಲ್ಲಿ ವಿಶೇಷವಾದಂಥ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಮತ್ತೊಮ್ಮೆ ಯಾತ್ರೆಗೆಲ್ಲ ಶುಭವನ್ನು ಹಾರೈಸ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಶಾಂತಿ.